ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಮತ್ತು ನಿಮ್ಮ ರಘುರಾಮ್ ಬಂದು ಈ ಸಿನಿಮಾ ಸರಸ್ವತಿಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯನ್ನು ಹೊತ್ತು ತಂದಾಯಿತು. ಈಗ ನಾನು ನಿಮ್ಮ ಮುಂದೆ ಇಡ್ತಾ ಇರೋ ಕತೆ ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅಣ್ಣ ಹಾಗೂ ಸುಮಲತಾ ಮೇಡಮ್ ಅವರ ಪ್ರೇಮ ಕತೆ ಬಗ್ಗೆ. ಅಂಬರೀಷ್ ಅಣ್ಣ ಫಸ್ಟ್ ಯಾವಾಗ ಸುಮಲತಾ ಮೇಡಮ್ ನೋಡಿದ್ರು, ಹೇಗೆ ಅವರ ಒಂದು ಪ್ರೀತಿ ಪ್ರೇಮ ಆಯಿತು ಅನ್ನೋದು ಒಂದು ಚಿಕ್ಕ ಮಾಹಿತಿನ ಈ ಒಂದು ಕಥೆಯಲ್ಲಿ ನಿಮ್ಮೊಂದಿಗೆ ಹಂಚ್ಕೊತಾ ಇದ್ದೀನಿ. ಮೊದಲನೇದಾಗಿ ಅಂಬರೀಷ್ ಅಣ್ಣ ಸುಮಲತಾ ಮೇಡಮ್ ಒಬ್ರನ್ನೊಬ್ರು ಪರಿಚಯ ಅಂತಾಗಿದ್ದು ಮಾತಾಡಿದ್ದು ಆಹುತಿ ಅನ್ನೋ ಒಂದು ಸಿನಿಮಾ ಸೆಟ್ಟಲ್ಲಿ. ಸೊ ಆ ಸಿನಿಮಾದಲ್ಲೇ ನಮ್ಮ ಸುಮಲತಾ ಮೇಡಮ್ ಅವರು ಅಂಬರೀಷ್ ಅಣ್ಣನ 1-to-1 ನೋಡಿದ್ದು. ಅದಕ್ಕೂ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಘಟನೆ ನಡೆದಿದೆ. ಅಂಬರೀಷ್ ಅಣ್ಣಂಗೆ ಅವಾಗ ಇನ್ನೂ ಬೆಂಗಳೂರಿನಲ್ಲಿ ಮನೆ ಕಟ್ಟಿರಲಿಲ್ಲ. ಅವರು ಈ ಬೆಂಗಳೂರು ನಮ್ಮ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ ಅವತ್ತು ಪರ್ಮನೆಂಟ್ ರೂಮ್ ಇತ್ತು. ಯಾವಾಗಲೂ ಬೆಂಗಳೂರಿಗೆ ಬಂದರೆ ಅಂಬರೀಷ್ ಅಣ್ಣ ವುಡ್ಲ್ಯಾಂಡ್ಸಲ್ಲೇ ಇರ್ತಾಯಿದ್ದು, ನಮ್ಮ ಸಂಪಂಗಿ ರಾಮನಗರದಲ್ಲಿರೋ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ. ಅಲ್ಲಿ ಒಂದು ಸತಿ ನಿಂತಿದ್ದಾರೆ. ಸುಮಲತಾ ಮೇಡಮ್ ಅವರು ಯಾವುದೋ ಒಂದು ಸಿನಿಮಾ ಶೂಟಿಂಗಿಗೋಸ್ಕರ ಅಲ್ಲಿ ಬಂದಿದ್ದಾರೆ. ಅವರು ಅಲ್ಲೇ ಸ್ಟೇ ಆಗಿದ್ದಾರೆ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲಿ. ಅಂಬರೀಷ್ ಅಣ್ಣ ಸುಮ್ಮನೆ ಆವಾಗ ನೋಡಿದ್ದಾರೆ, ಓ ಸುಮಲತಾ ಅಂತ ಆರ್ಟಿಸ್ಟು, ಆ ಸುಮಲತಾ ಅವರು ಅಂಬರೀಷ್ ಅವರಲ್ವಾ ಅಂತ ನೋಡಿದ್ದಾರೆ ಅಷ್ಟೇ. ಬಟ್ ಮಾತು ಕತೆ ಪರಿಚಯ ಏನೂ ಆಗಿರಲಿಲ್ಲ. ಅವ್ರು 1-to-1 ಮುಖತಃ ಭೇಟಿಯಾಗಿ ಮಾತಾಡಿದ್ದು ನಮ್ಮ ಆಹುತಿ ಚಿತ್ರದ ಶೂಟಿಂಗ್ ಸ್ಪಾಟ್ನಲ್ಲಿ. ಸುಮಲತಾ ಮೇಡಮ್ ತುಂಬ ಸ್ಟೂಡಿಯಸ್ಸು, ನಮ್ಮ ಅಂಬರೀಷ್ ಅಣ್ಣ ಫುಲ್ಲು ಜಾಲಿ. ಅಂದರೆ ಶಾರ್ಟ್ ಮುಗಿದ್ಮೇಲೆ ಮೇಡಮ್ ಅವರು ಯಾವಾಗಲೂ ಯಾವುದೋ ನಾವಲ್ ಪುಸ್ತಕನ ಓದೋರಂತೆ. ಅಂಬರೀಷ್ ಅಣ್ಣನ ಮುಂದೆ ಅಷ್ಟೆಲ್ಲ ಸ್ಟೂಡಿಯಸ್ ಆಗಿದ್ಬಿಟ್ರೆ ಹೆಂಗೆ ಸಾಧ್ಯ, ಅದೆಲ್ಲ ಚಾನ್ಸೇ ಇಲ್ಲ, ನೋ ವೇ ಅಂತ ಅಂಬರೀಷ್ ಅಣ್ಣ ಹೇಳ್ತಾರಲ್ಲ ಆ ಥರ. ಹೀಗೆ ಅವರಿಬ್ಬರ ಪರಿಚಯ ಆಯಿತು. ನೋಡಿ, ಗಂಡ ಹೆಂಡತಿ ಸಂಬಂಧ ಅವರೊಂದು ಆದರ್ಶ ದಂಪತಿಗಳು ನಮ್ಮ ಕನ್ನಡ ಚಿತ್ರರಂಗದ ತಾರಾ ದಂಪತಿಗಳಲ್ಲಿ. ಅಂಬರೀಷ್ ಅಣ್ಣ ಒಂದು ಕಡೆ ಹೇಳ್ತಾರೆ, 6 ವರ್ಷ ನಾವು ಒಬ್ರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಟೈಮ್ ತೊಗೊಂಡ್ವಿ. ಇವತ್ತು ನೋಡಿದ್ವಿ, ಇಷ್ಟಪಟ್ಟ ತಕ್ಷಣ ಮದುವೆ ಆಗೋಯ್ತು ಅಂತ ಆಗಲಿಲ್ಲ ಅವ್ರದ್ದು. ಅವರು 6 ವರ್ಷ ಒಬ್ರನ್ನೊಬ್ಬರು ಅರ್ಥ ಮಾಡಿಕೊಂಡು ಆಮೇಲೆ ಮದುವೆ ನಿರ್ಧಾರ ಮಾಡಿದ್ದಾರೆ. ಅಂಬರೀಷ್ ಅಣ್ಣನ ಮನೆಯಲ್ಲಿ ಪಾಪ ಅಂಬರೀಷ್ ಅಣ್ಣ ಅವ್ರ ತಾಯಿಗೆ ಹೆಂಗೋ ನನ್ನ ಮಗ ಬೇಗ ಮದುವೆ ಆದರೆ ಸಾಕು ಅಂತ. ಯಾಕೆಂದರೆ ಅಂಬರೀಷ್ ಅಣ್ಣಂದು ಸ್ವಲ್ಪ ಲೇಟ್ ಮ್ಯಾರೇಜು. ನನ್ನ ಮಗಂಗೆ ಬೇಗ ಮದುವೆ ಆದರೆ ಸಾಕು, ನಾನು ಹುಟ್ಟೋ ಮೊಮ್ಮಗನ ನೋಡಬೇಕು ಅಂತ ತುಂಬ ಆಸೆ ಪಡೋರಂತೆ ಅಂಬರೀಷ್ ಅಣ್ಣ ಅವ್ರ ತಾಯಿ. ಸೊ ಅವ್ರ ಆಸೆ ಅಂತೆ ಮದುವೆ ಆದರು. ಮದುವೆ ಆದಮೇಲೆ ಮೊಮ್ಮಗ ಅಭಿಷೇಕ್ ಅಂಬರೀಷ್ ಅವ್ರನ್ನೂ ಕೂಡ ಅಂಬರೀಷ್ ಅಣ್ಣ ಅವ್ರ ತಾಯಿ ನೋಡಿದ್ರು. ಯಾವಾಗಲೂ ಅವರ ಆಪ್ತ ವಲಯದಲ್ಲಿ ಅಂಬರೀಷ್ ಅಣ್ಣ ಒಂದು ಮಾತು ಹೇಳೋರು. ಕೆಲವರು ಅವರ ಹೆಲ್ತ್ ಚಾಲೆಂಜಸ್ ಆದಾಗ ಮತ್ತೊಂದಾದಾಗ ಅವರು ಒಂದು ಹೆಲ್ತ್ ಕನ್ಸರ್ನ್ನ ಇಟ್ಕೊಂಡು ಅಂಬರೀಷ್ ಅಣ್ಣಗೆ ಒಂದು ಮಾತು ಹೇಳಿದವರು, ಸರ್ ಸ್ಮೋಕಿಂಗ್ ಕ್ವಿಟ್ ಮಾಡಿಬಿಡಿ ಸರ್ ಬಿಟ್ಬಿಡಿ ಸರ್ ಅಂತ. ಆವಾಗ ಅಂಬರೀಷ್ ಅಣ್ಣ ಬಿಟ್ಟರು. ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆದಮೇಲೆ ಸ್ವಲ್ಪ ದಿವಸ ಬಿಟ್ಟರು. ಬಟ್ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆಗೋಕ್ಕೆ ಮುಂಚೆ ಈ ಅಡ್ವೈಸ್ಗಳನ್ನ ಯಾರೋ ಕೊಟ್ಟಾಗ, ಸರ್ ದಮ್ಮೊಡೆಯೋದು ಕಡಿಮೆ ಮಾಡಿಬಿಡಿ ಸರ್, ಹೆಲ್ತ್ಗೆ ಒಳ್ಳೆಯದು ಅಂತ ಹೇಳಿದಾಗ ನಮ್ಮ ರೆಬಲ್ ಸ್ಟಾರ್, ನಮ್ಮ ಕನ್ವರ್ ಲಾಲಿಂದ ಬರ್ತಿದ್ದ ಒಂದೇ ಒಂದು ಮಾತು, ಲವ್ ಕಲ್ತಿದ್ದನ್ನು ಕಟ್ಕೊಂಡಿದ್ದನ್ನು ಕಡೆವರೆಗೂ ಬಿಡಲ್ಲ ಕಣ ನಾನು ಅಂತ. ಎಂಥ ಸ್ಟೇಟ್ಮೆಂಟು ನೋಡಿ. ಇದು ನಮ್ಮ ರೆಬಲ್ ಸ್ಟಾರ್, ಇದು ನಮ್ಮ ಅಂಬರೀಷ್ ಅಣ್ಣ. ಆ್ಯಂಡ್ ಆ ದಂಪತಿಗಳು ಒಂದು ಮಾದರಿಯಾಗಿ ಬದುಕಿ ಇವತ್ತಿನ ಎಷ್ಟೋ ಜನ ಯಂಗ್ ಕಪಲ್ಸ್ಗಳಿಗೆ ಅಂಡರ್ಸ್ಟ್ಯಾಂಡಿಂಗ್ ಹೇಗಿರಬೇಕು ಏನು ಅನ್ನೋದಕ್ಕೆ ಒಂದು ಸ್ಫೂರ್ತಿಯಾಗಿದ್ದಾರೆ. ಅಂಬರೀಷ್ ಅಣ್ಣ, ವಿ ಲವ್ ಯು. ನಿಮ್ಮ ಕೆಲಸಗಳು, ನಿಮ್ಮ ಆ ಗುಣಗಳು ಇವತ್ತು ಇಂಡಸ್ಟ್ರಿನಲ್ಲಿ ನಾವೆಲ್ಲ ನೆನೆಸ್ಕೊತೀವಿ ಅಂದರೆ ನೀವು ಅಷ್ಟು ದೊಡ್ಡ ಛಾಪನ್ನು ನಮ್ಗೆ ಗೊತ್ತಿದ್ದೀರಾ. ಸೊ ಇದಾಗಿತ್ತು ಇವತ್ತಿನ ಈ ಸಿನಿಮಾ ಸರಸ್ವತಿ. ನಿಮಗೆ ಈ ಕತೆ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ಅನಿಸ್ತಾ, ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಸತ್ಯ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ಸರ್ವೇ ಜನ ಸುಖಿನೋ ಭವಂತು.